ಏನು ಗುರು ಪಟ್ಟಣಗೆರೆ ಶೆಡ್ಡಿಗೆ ಹೋಗೋಣ ಬಾ 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 ಪಟ್ಟಣಗೆರೆ ಶೆಡ್ಡು ಫುಲ್ ಚೆಕ್ಕಿಂಗು. ಸೊ ನೀವು ಅನ್ಕೊಂಬೇಡ್ರಿ ಎಕ್ಸ್ಪ್ರೆಸ್ ವೇಯಲ್ಲಿ ಸುಮ್ಮನೆ ಬಿಟ್ಬಿಡ್ತಾರೆ ಅಂತ. ಕ್ಯಾಮ್ರಾ ಇಟ್ಬಿಟ್ಟು ರೆಕಾರ್ಡ್ ಮಾಡ್ಕೊಂತಾರೆ ಫಸ್ಟು. ಸೊ ಹುಷಾರಾಗಿರ್ರಿ, ಸುಮ್ಮನೆ ಪೊಲೀಸ್ ಕಾಟ 100 ಮೇಲೆ ಹೋಗಕ್ಕಾಗಲ್ಲ. ಬನ್ರಿ ಸರ್ವಿಸ್ ರೋಡಲ್ಲಿ ಹೋಗೋಣ, ಇಲ್ಲಿದೆ ಜೀವನ. ಯಾವ ಪೊಲೀಸು ಇಲ್ಲ, ಯಾವ ಹೈ ಸ್ಪೀಡ್ ಟ್ರ್ಯಾಕರು ಇಲ್ಲ, ಏನೂ ಇಲ್ಲ. ಅಯ್ಯಯ್ಯೋ ಅಯ್ಯಯ್ಯೋ. Big stepper, underground methods, top-notch hoes get the most, not the lesser. ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ನೋಡ್ಬೋದು ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಸೊ ಕಂಪ್ಲೀಟ್ ರೈನ್ ಗೇರ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ದಿಸ್ ಇಸ್ ಗೋಯಿಂಗ್ ಟು ಬಿ ಅ ಮಾನ್ಸೂನ್ ರೈಡ್. ಬರ್ಲನ್ಮಾ ಬಾಯ್. ಸೊ ಇವತ್ತು ನಾನು ಓಡಿಸ್ತಾ ಇರೋದು ಬಂದು 450 ಹಿಮಾಲಯನ್. ಬಾಯ್, ಸಿ ಯು. ಸೊ ನಾವಿನ್ನೇನು ಏರಿಯಾ ಬಿಟ್ಟು ಎಕ್ಸಿಟ್ ಆಗಿದ್ದಾಯಿತು. ಸ್ನೇಹಿತರೆ ಇನ್ನೇನು ಮೈಸೂರು ರೀಚ್ ಆಗ್ಬಿಟ್ಟು ನೋಡೋಣ ಏನು ಮಾಡ್ತೀನಿ ಅಂತ. ನಾನು ರಾಜರಾಜೇಶ್ವರಿ ನಗರ ಆರ್ಚ್ ಹತ್ರ ರೀಚ್ ಆದರೆ ನೋಡಿ ಆಗಲೇ ಎಷ್ಟು ಬಿಸಿಲು ಗುರು. ಮಾನ್ಸೂನ್ ರೈಡಾ ಸಮ್ಮರ್ ರೈಡಾ ಅರ್ಥ ಆಗ್ತಿಲ್ಲ ನನಗೆ. ಫುಲ್ ಬಿಸಿಲು ಬಂದ್ಬಿಡ್ತು. ಹೋಗ್ತಾ ಹೋಗ್ತಾ ಬರುತ್ತೆ ಮಳೆ ಅಂತ ಅಂದ್ಕೊಂಡಿದ್ದೀನಿ. ಫ್ಲಾಪ್ ಆಗಲ್ಲ ನಮ್ಮ ರೈಡು ಅಂತಲೂ ಅಂದ್ಕೊತಾ ಇದ್ದೀನಿ. ನೋಡೋಣ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಏನಾಗುತ್ತೆ ಅಂತ. ಏನು ಗುರು ಬಾ ಪಟ್ಟಣಗೆರೆ ಶೆಡ್ಡಿಗೆ ಹೋಗೋಣ ಬಾ 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 ಪಟ್ಟಣಗೆರೆ ಶೆಡ್ಡು ಬಾ ಗುರು, ಹೋಗೋಣ ಬಾ. ಪಟ್ಟಣಗೆರೆ ಶೆಡ್ಡಿಗೆ ಕರಿತಾ ಇದ್ದೀನಿ ತಿನ್ಕೊಂಡಿದ್ದೀರಾ? ತುಂಬ ಟ್ರೆಂಡ್ ಆಗಿದೆ, ಹಂಗಾಗಿ ಸುಮ್ಮನೆ ಪಟ್ಟಣಗೆರೆ ಅಂತ ನೋಡಿದ ತಕ್ಷಣ ಜ್ಞಾಪಕ ಬಂದ್ಬಿಡ್ತು. ಪಟ್ಟಣಗೆರೆ ಶೆಡ್ಡು ಬಾ, ಶೆಡ್ಡಿಗೆ ಬಾ, ಶೆಡ್ಡಿಗೆ ಬಾ. ಮೈಸೂರು ಟೋಲು, ಫಸ್ಟ್ ಟೋಲು ಬೆಂಗಳೂರಿಂದ ಹೋಗ್ತಾ ಸಿಗುವಂಥ ಟೋಲಲ್ಲಿ ಇದ್ದೀನಿ ಈಗ. ಏನು ಬಿಸಿಲು ಹೊಡಿತಾ ಇದೆ ಅಂದರೆ ಹಂಗಿಂಗೆ ಹೊಡಿತಾ ಇಲ್ಲ. ಅದಕ್ಕೆ ಇನ್ನೂ ನಾನೇನು ಕಂಪ್ಲೀಟ್ ರೈನ್ ಗೇರ್ಸ್ ಏನೂ ಹಾಕ್ಕೊಂಡಿಲ್ಲ. ನೋಡೋಣ. ಮಳೆ ಅಂತೂ ಪಕ್ಕ ಇದೆ, ಯಾಕೆಂದರೆ ಫುಲ್ ಮೋಡ ತುಂಬಿಕೊಂಡಿದೆ. ಇಲ್ಲಿ ಹಿಂಗಿರ್ಬೋದು, ಮೋಸ್ಟ್ಲಿ ಹೇಳೋಕ್ಕಾಗಲ್ಲ. ಮಂಡ್ಯ, ಚನ್ನಪಟ್ಟಣ ಆ ಕಡೆಗೆಲ್ಲ ಸರ್ರಿಗೆ ಮಳೆ ಬರ್ಬೋದು. ನಮಗಂತೂ ಆ ಎಕ್ಸ್ಪ್ರೆಸ್ ವೇಯಲ್ಲಿ ಬಿಡಲ್ಲ. ಸೊ ಹಳೆ ದಾರಿಯಲ್ಲಿ ನೋಡೋಣ ಅಂತಂದರೆ ಹಳೆ ದಾರಿನೂ ಫುಲ್ಲು ರಶ್ ಆಗಿಬಿಟ್ಟಿದೆ ಇವಾಗ. ಮುಂಚೆ ಹಳೆ ದಾರಿ ಏನಿದೆಯಲ್ಲ ಇದು ಸಖತ್ತಾಗಿತ್ತಿದೆ ಆ್ಯಕ್ಚುಲಿ. ಅಂದರೆ ಏನಂತಾರೆ, ಈ ಒಂದು ಟ್ರಾಫಿಕ್ ಇದ್ದಿದ್ದಿಲ್ಲ. ಬಟ್ ಇವಾಗ ನೋಡಿದ್ರೆ ಹೆವಿ ಟ್ರಾಫಿಕ್ ಆಗಿಬಿಟ್ಟಿದೆ. ರೋಡ್ ಸಕ್ಕತ್ತಾಗಿದೆ ಇದು ಆ್ಯಕ್ಚುಲಿ. ಸೊ ಈ ರೋಡೂ ಚೆನ್ನಾಗಿದೆ, ಅದಕ್ಕಿಂತನೂ ಇದು ಚೆನ್ನಾಗಿದೆ, ಇಲ್ಲ ಅಂತಲ್ಲ. ಬಟ್ ಏನೇ ಅಂದ್ರೂ ಎಕ್ಸ್ಪ್ರೆಸ್ ವೇಯಲ್ಲಿ ನಾವೊಂದು ಇಟ್ಟು ಬಾರಿಸ್ಕೊಂಡು ಹೋಗೋ ಮಜಾನೇ ಬೇರೆ. ಹಂಗಾಗಿ ಏನೂ ಮಾಡೋಕ್ಕಾಗೋದಿಲ್ಲ. ಇಲ್ಲ ಅಂತಿದ್ದಿದ್ರೆ ಬೈಕರ್ಸಿಗೆ ಏನಾದ್ರು ಅಲೌ ಮಾಡಿಬಿಟ್ಟಿದ್ದಿದ್ರೆ ಭಾಳ ಚೆನ್ನಾಗಿರೋದು. ನಾವು ಅಟ್ಲೀಸ್ಟ್ 100 ಸ್ಪೀಡಲ್ಲೇ ಕಾನ್ಸ್ಟೆಂಟಾಗಿ ಹೋಗ್ಬೋದಾಗಿತ್ತು ಗುರು. ಮಜಾ ಏನು ಗೊತ್ತಾ, ಇಲ್ಲಿ ಯಾರೋ ರೈಡರ್ ಹೋಗ್ತಾ ಇದ್ದಾರೆ, KA02 T7029. ಓಕೆ, ಒಂದು ವಿಶ್ ಮಾಡ್ಬಿಟ್ಟು ಹೋಗೋಣ. ಸೊ ಎಲ್ಲ ಮಾನ್ಸೂನ್ ರೈಡಲ್ಲೇ ಎಲ್ಲರೂ ಫುಲ್ಲು ಪತಾಲಾಗಿ ಹೋಗ್ತಾ ಇದ್ದಾರೆ. ಓಹೋ, ಇಲ್ಲೂ ಯಾವುದೋ ಒಂದು ಗಾಡಿ ಇದೆ. ಓ ಶೆಡ್, ಏನು ಅಡ್ಡಾಟನೇ ಬಂದ್ಬಿಡ್ತಾರಪ್ಪ ನಿಜವಾಗ್ಲೂ. ಏನು ನೋಡೋಕ್ಕೆ ಹೋಗೋದಿಲ್ಲ, ಹಂಗೆ ನುಗ್ತಾ ಇರ್ತಾರೆ. ಇದು KTM 390 ADVಯಲ್ಲಿ ಡಬಲ್ಸು ವಿತ್ ಟಾಪ್ ಬಾಕ್ಸ್ ಗುರು. ಎಲ್ಲ ಸೂಪರ್ ರೈಡ್ ಮಾಡ್ತಾ ಇದ್ದಾರೆ. ಇವ್ರಿಗೊಂದು ವಿಶ್ ಮಾಡೋಣ. ಸೂಪರ್ ಸೂಪರ್ ಸೂಪರ್. ಎಲ್ಲ ಮಾನ್ಸೂನ್ ಬಂತು ಅಂತಂದರೆ ಎಲ್ಲಿರ್ತಾರೋ ಗೊತ್ತಿಲ್ಲ ಗುರು. ಎಲ್ಲರೂ ಅದಕ್ಕೆ ಗಾಡಿ ಎತ್ಕೊಂಡು ಹೋಗ್ತಾ ಇರ್ತಾರೆ. ಇವಾಗ ಅದೇ ಥರನೇ ನಾನು ಹೋಗ್ತಾ ಇರೋದು. ಇವಾಗ ಪೇಮೆಂಟ್ ಸಕ್ಕದಾಗಿ ಕಾಣಿಸ್ತಾ ಇದೆ. ಬಂಡೆ ಕಟ್ಟಾಗಿರೋದು ನೋಡಿದ್ರೆ ಯಾವುದೋ ಒಂದು ಸಿಚುವೇಶನ್ ಜ್ಞಾಪಕ ಬರುತ್ತೆ. ಅಂದರೆ ಯಾರೋ ಒಬ್ಬರು ಸತ್ತೋಗ್ಬಿಟ್ಟಿದ್ದಾರೆ. ಅವ್ರ ಗಂಡ ಬಂದು ಏನು ಮಾಡಿದ್ದಾರೆ, ಒಬ್ಬರು ಲೇಡಿ ಸತ್ತೋಗಿರೋದು. ಅವ್ರ ಗಂಡ ಬಂದು ಏನು ಮಾಡಿದ್ದಾರೆ, ಊರವ್ರಿಗೆ ಆ ಪ್ರಾಬ್ಲಮ್ ಮತ್ತೆ ಆಗಬಾರ್ದು ಅಂತೇಳಿ. ಅದು ಯಾಕೆಂದರೆ ಅದೆಷ್ಟೋ ಕಿಲೋಮೀಟ್ರ್ ಸುತ್ತಾಡ್ಕೊಂಡು ಹೋಗ್ಬೇಕಂತೆ, ಆಯಿತಾ. ಬಟ್ ಆ ಬಟ್ಟೆ ಒಂದು ಹೊಡೆದಿದ್ದಿದ್ರೆ, ಆ ಬಟ್ಟೆ ದಾರಿ ಆಗಿದ್ದಿದ್ರೆ ಅವತ್ತು ಅವ್ರ ಹೆಂಡತಿ ಉಳಿಯೋರು ಅಂತ ಹೇಳ್ಬಿಟ್ಟು ಅವ್ರ ಹೆಂಡತಿ ಏನು ಮಾಡಿದ್ದಾರೆ, ನನಗಾಗಿದ್ದ ಕಷ್ಟ ಬೇರೆಯವ್ರಿಗೆ ಆಗಬಾರ್ದು ಅಂತೇಳಿ ಇಡೀ ಬಂಡೆ ಎಲ್ಲ ಹೊಡೆದಾಕಿದ್ರಂತೆ. ಆ ಕತೆ ಜ್ಞಾಪಕ ಬಂದುಬಿಡ್ತು ಯಾಕೋ ಬಂಡೆ ನೋಡಿದ ತಕ್ಷಣ. ಗೊತ್ತಾ ನಿಮಗೆ ಗೊತ್ತಿದ್ರೆ ಅದು ಏನು ಕತೆ ಅಂತ ಸ್ವಲ್ಪ ಕಾಪಿ ಪೇಸ್ಟ್ ಮಾಡಿ ಕಮೆಂಟಿಗೆ ಹಾಕಿ ಸ್ನೇಹಿತರೆ. ಚನ್ನಪಟ್ಟಣ ಬಂದಮೇಲೆ ಸುಮಾರು ಜನ ಏನು ಮಾಡ್ಬಿಡ್ತಾರೆ, ಹಿಂಗೆ ಸ್ಟ್ರೈಟ್ ಹೋಗ್ಬಿಡ್ತಾರೆ. ಆ್ಯಕ್ಚುಲಿ ಸ್ಟ್ರೈಟ್ ಹೋಗ್ಬಾರ್ದು, ಈ ಕಡೆ ಲೆಫ್ಟಿಗೆ ಹೋಗಬೇಕು. ಏಕೆಂದರೆ ಸ್ಟ್ರೈಟ್ ದಾರಿ ಇಲ್ಲ, ಡೆಡ್ ಎಂಡ್ ಅದು. ಸೊ ಸರ್ವಿಸ್ ರೋಡಿಂದ ಸ್ವಲ್ಪ ಡಿವಿಯೇಷನ್ ಈ ಥರ ತೊಗೊಂಡು ಚನ್ನಪಟ್ಟಣ ಒಳಗಡೆ ಹೋಗ್ಬಿಟ್ರೆ ಮತ್ತೆ ಅದು ಅಂಬೇಗಾಲ್ ಕೃಷ್ಣ ದೇವಸ್ಥಾನ ಬರುತ್ತೆ. ಅಲ್ಲಿಂದ
ರೈಟ್ ತೊಗೊಂಡು ಒಂದೇ ರೋಡ್ ಮತ್ತೆ ಹೋಗಿ ಮತ್ತೆ ಅದೇ ಥರ ಹೈವೇಗೆ ಕನೆಕ್ಟ್ ಆಗ್ತೀವಿ ಅಷ್ಟೇ. ನೋಡಿ ನಮ್ಮದು ಕಲ್ಯಾಣಿ ಏನು ಸಖತ್ತಾಗಿದೆ. ವಾಹ್, ಓ ಓ ಓ ಓ ಹಳ್ಳಿ ಕಡೆಯಿಂದ ಹಿಂಗೆ ಬಂದರೆ ಇದೊಂದೇ ಸಖತ್ತಕ್ಕೆ ನಮಗೆ ಸಿಗೋದು. ಒಳ್ಳೊಳ್ಳೆ ದೃಶ್ಯಗಳು, ಒಳ್ಳೆ ಒಂದು ನೆಮ್ಮದಿ ವಾತಾವರಣ. ನೋಡಿ ಅಲ್ಲಿ ಕಾಣಿಸ್ತಿದ್ದಿಲ್ಲ, ಅದೇ ದೇವಸ್ಥಾನ, ಕೃಷ್ಣನ್ ಟೆಂಪಲ್ಲು. ಏನಿಲ್ಲ, ಇಲ್ಲಿ ಹೋಗಿ ಹಿಂಗೆ ಯೂ ಟರ್ನ್ ತೊಗೊಂಡೋದ್ರೆ ಆಯ್ತು ಅಷ್ಟೇ, ಮತ್ತೆ ಅದೇ ಹೈವೇಗೆ ಟಚ್ ಆಗ್ತೀವಿ. ಇದು ಯಾವುದೋ ದೈತ್ಯ ಕಾರ್ದಲ್ಲಿದೆ ಗುರು, ಇಸುಸು ಡಿ ಮ್ಯಾಕ್ಸು. ಸಕ್ಕತ್ತಾಗಿದೆ ನೋಡಿ. ನೆಕ್ಸ್ಟ್ ಟಾರ್ಗೆಟ್ ಇದು. ಈ ಥರದ ಒಂದು ಗಾಡಿ ಹಾಕ್ಕೊಂಡು ಹೋಗ್ಬಿಡ್ಬೇಕು ಸುಮ್ಮನೆ. ಗುರು ಅಲ್ಲಲ್ಲೇ ಎಲ್ಲರಿಗೂ ಹಿಡ್ದಾಕೊಂತಿದ್ದಾರೆ ಗುರು ಮೈಸೂರು ರೋಡಲ್ಲಿ. ಇಲ್ಲಿ ನೋಡಿ ಫುಲ್ ಚೆಕ್ಕಿಂಗು. ಸೊ ನೀವು ಅನ್ಕೊಂಬೇಡ್ರಿ ಎಕ್ಸ್ಪ್ರೆಸ್ ವೇಯಲ್ಲಿ ಸುಮ್ಮನೆ ಬಿಟ್ಬಿಡ್ತಾರೆ ಅಂತ. ನೋಡಿ ನೋಡಿ ಫುಲ್ ವಸೂಲಿ, ಫುಲ್ ಪೈಸಾ ವಸೂಲಿ. ಇಲ್ಲಿ ನೋಡಿ. ಸೊ ಇವರೆಲ್ಲ ಏನಂತಂದರೆ, ಇವಾಗ ಏನಾರ ಹೈ ಸ್ಪೀಡಲ್ಲಿ ಏನಾರ ಹೋಗ್ತಾ ಇದ್ದೀರಾ ಅಂತಂದರೆ ಕ್ಯಾಮ್ರಾ ಇಟ್ಬಿಟ್ಟು ಫಸ್ಟಿಗೆ ಅದು ಏನು ಮಾಡ್ತಾರೆ, ರೆಕಾರ್ಡ್ ಮಾಡ್ಕೊತಾರೆ ಫಸ್ಟು ಸ್ವಲ್ಪ ದೂರನೇ ಹಿಂದೆನೇ. ಸೊ ಅದಾದ ನಂತರ ಇನ್ನು ಸ್ವಲ್ಪ ಮುಂದಕ್ಕೆ ಬ್ಯಾರಿಗೇಡ್ ಇವಾಗ ಹಾಕಿದ್ರಲ್ಲ, ಅಲ್ಲಿ ಬ್ಯಾರಿಗೇಡ್ ಹಾಕ್ಬಿಟ್ಟು ಗಾಡಿನ ನಿಟ್ರಲ್ಲಿ ಅಡ್ಡ ಹಾಕ್ಬಿಟ್ಟು ಫೈನ್ ಹಾಕ್ತಾ ಇದ್ದಾರೆ. ಸೊ ಹುಷಾರಾಗಿರ್ರಿ ನೀವು ಅಷ್ಟೇ. ಮೈಸೂರು ಹೈವೇಲಿ ಹೋಗ್ಬೇಕಂದ್ರೆ ಈ ಎಕ್ಸ್ಪ್ರೆಸ್ ವೇ ಸುಮ್ಮನೆ ಪೊಲೀಸ್ ಕಾಟ, ಎಕ್ಸ್ಟ್ರಾ ದುಡ್ಡು, 100 ಮೇಲೆ ಹೋಗೋಕ್ಕಾಗಲ್ಲ. ಬನ್ನಿರಿ ಸರ್ವಿಸ್ ರೋಡಲ್ಲಿ ಹೋಗೋಣ, ಇಲ್ಲಿದೆ ಜೀವನ. ಯಾವ ಪೊಲೀಸು ಇಲ್ಲ, ಯಾವ ಹೈ ಸ್ಪೀಡ್ ಟ್ರ್ಯಾಕರು ಇಲ್ಲ, ಏನೂ ಇಲ್ಲ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಅಯ್ಯಯ್ಯೋ ಅಯ್ಯಯ್ಯೋ, ಏನ್ ಗುರು ಇದು? 2 ನಿಮಿಷ ಆಗಿಲ್ಲ ಆಗ್ಲೇ ನೋಡಿ ಹೆಂಗೆ. ಅಡ್ಡ ಹಾಕ್ಬೇಕಾ? ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ. ಅಯ್ಯೋ ಅರ್ಥ ಆಯ್ತಾ? ಸೊ ಎಲ್ಲ ಕಡೆಯಿಂದನೂ ಲಾಕ್ ಮಾಡ್ಕೊಂತಾರೆ. ನೀವೇನಾರ ರೋಡಲ್ಲಿ ಸ್ಪೀಡಲ್ಲಿ ಬಂದು ಮತ್ತೆ ಸರ್ವಿಸ್ ರೋಡಲ್ಲಿ ಬಂದಿದ್ದೀರ ಅಂತಂದರೆ ಅಲ್ಲೂ ಹಿಡ್ಕೊಂತಿದ್ದಾರೆ. ನೀವು ಅಪ್ಪಿತಪ್ಪಿ ಬೈಕ್ ಏನಾರ ತೊಗೊಂಡು ಅಲ್ಲಿ ಹೋದರೆ ಬೈಕ್ ಸೀಸು, ಅದಂತೂ ಬರ್ದಿಟ್ಕೊಳ್ರಿ ಅಷ್ಟೇ. ಇಲ್ಲಿ ಸರ್ವಿಸ್ ರೋಡ್ ನೋಡಿ, ಆಪೋಸಿಟ್ ಸೈಡು ಇಲ್ಲೊಂದು ಸಣ್ಣ ಡಿವಿಯೇಷನ್ ಇದೆ. ಇಲ್ಲೂ ಕೂಡ ನೋಡಿ ಹೆಂಗೆ ನಿಂತ್ಕೊಂಡು ಅಡ್ಡ ಹಾಕಿ ವಸೂಲಿ ಮಾಡ್ತಾ ಇದ್ದಾರೆ. ಇವರೆಲ್ಲ ಬಚ್ಚಿಡ್ಕೊಂಡು ಹೋಗ್ತಿದ್ದಾರೆ. ಇವನಿಗೂ ಬಿತ್ತು ಟ್ಯಾಕ್ಸ್. ಇವಾಗ ಎಲ್ಲರನ್ನ ಅಡ್ಡ ಹಾಕೋದೆ, ಟ್ಯಾಕ್ಸ್ ಹಾಕೋದೆ ಅಷ್ಟೇ. ಜೈ ಟ್ರಾಫಿಕ್ ಪೊಲೀಸ್ ಅಷ್ಟೇ. ಹಾಕ್ಸಿದ್ದಾಯ್ತು ಫ್ಯೂಲು. ಆಲ್ಮೋಸ್ಟ್ ಅಲ್ಲಿ ಫುಲ್ ಟ್ಯಾಂಕ್ ಬರುತ್ತಿದೆ. ದಾರಿಯಲ್ಲಿ ಯಾರೋ ನಮಗೆ BMW 3 ಟನ್ನಲ್ಲಿ ಸಿಕ್ಕಿದ್ದಾರೆ. ಒಳ್ಳೆ ರೇಸ್ ಹೊಡಿತಾ ಇದ್ರು ಅವಾಗಿಂದನು. ನಾವು ಒಳ್ಳೆ ರೇಸ್ ಹೊಡ್ಕೊಂಡು ಹೋಗ್ತಾ ಇದ್ದೀವಿ. ರೇಸ್ ಅಲ್ಲ, ಒಂದು ಒಳ್ಳೆ ಸ್ಟ್ರೆಚ್ಚು ಖಾಲಿ ರೋಡ್ ಇದ್ದಾಗ ಒಂದು 80-100 ಅಷ್ಟೇ. ಏನಂತೀರ? BMW GS 3 ಟನ್ನಲ್ಲಿ ಡಬಲ್ಸು. ನಾನು ಇನ್ನೇನು ಕಡಿಮೆ ಇಲ್ಲ ಗುರು, ನಾನು ಆಲ್ಮೋಸ್ಟ್ ಅಲ್ಲಿ ಸೇಮೇ ಇದ್ದೀನಿ. ಏನು ಪಿಕಪ್ ಗುರು ಗಾಡಿ. ಮತ್ತೆ ಬಂದರು BMW. ಹೋಗಿ ರೀಚ್ ಆಗ್ತೀವಿ ನಾವು. ನೋಡಿ ಹೆಂಗೆ ಹೋಗ್ತಾ ಇದ್ದಾರೆ. ಚೆನ್ನಾಗಿ ನುಗ್ತಾ ಇದೆ ಗುರು ಗಾಡಿ. 3 ಟನ್ನು ನೋಡಿ. ಅದು 2:10 ಆಗಿದೆ. ನಾನು ಇವಾಗ ಮೈಸೂರು ಎಂಡ್ ಟೋಲ್ ಅಂದರೆ ಶ್ರೀರಂಗಪಟ್ಟಣ ಹತ್ರ ರೀಚ್ ಆಗಿದ್ದೀನಿ. ಸೊ ಇವಾಗ ಇನ್ನೇನು ಈ ಟೋಲ್ ಆಯ್ತಲ್ಲ, ಈ ಟೋಲ್ ಮುಗಿಸಿದ ತಕ್ಷಣ ಮುಂದೆ ಹೋಗ್ಬಿಟ್ಟು ಹಿಂಗೆ ರೈಟ್ ತೊಗೊಂಡ್ರೆ ಇದೇ ಒಂದು ಹೈವೇಗೆ ಕನೆಕ್ಟ್ ಆಗ್ತೀವಿ. ಸೊ ಅಲ್ಲಿ ಬೈಕ್ ತೊಗೊಂಡು ಹೋಗ್ಬೋದಲ್ಲ ಅಂತ ನಾನು ನೋಡೋಣ ಏನಾಗುತ್ತೆ. ನನಗೂ ಗೊತ್ತಿಲ್ಲ. ಪೊಲೀಸ್ ಹಿಡಿದ್ಬಿಟ್ರೆ ಕಷ್ಟ ಗುರು. ಏನಂತೀರಲ್ಲ, ಇದೊಂದು ಹೊಸ ಜಾಗ, ಪಯಣ ಕಾರ್ ಮ್ಯೂಸಿಯಂ ಅಂತೇಳಿ. ನಾನೇನು ಹೋಗ್ತಾ ಇಲ್ಲ ಈಗ ಅದ್ರೊಳಗಡೆ. ಆಲ್ರೆಡಿ ಹೋಗಿರೋ ಬ್ಲಾಗ್ ಇದೆ ಸ್ನೇಹಿತರೆ. ನೀವೇನಾದ್ರು ನೋಡಬೇಕು ಅಂತಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಪಯಣ ಕಾರ್ ಮ್ಯೂಸಿಯಂ 69 ಅಂತ ಟೈಪ್ ಮಾಡಿದ ತಕ್ಷಣ ಬರುತ್ತೆ. ಸೊ ನೋಡಿ ವೀಕ್ ಡೇಸಲ್ಲಿ ಎಷ್ಟು ರಶ್ ಇದೆ ನೋಡಿ. ಸುಮ್ಮನೆ ಒಂದು ರೌಂಡ್ ಹಾಕೊಂಬರೋಣ ಬನ್ನಿ, ಏನಂತೀರ? ನೋಡಿದ್ರಾ ಹೆಂಗಿದೆ ಅಂತ? ಸೊ ಇದು ಬಂದು ಪಯಣ ಕಾರ್ ಮ್ಯೂಸಿಯಮ್ಮು. ಇದು ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವರು ಇದ್ದಾರಲ್ಲ ಅವ್ರದ್ದು. ಸೊ ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಇದು ಹೋಟೆಲ್ ಇದ್ದಿಲ್ಲ. ಸೊ ಇವಾಗ ಹೋಟೆಲ್ ಬೇರೆ ಆಗಿದೆ. ಸೊ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ವೀಕ್ ಡೇಸಲ್ಲೂ ನೋಡಿ ಯಾವ ಥರ ರಶ್ ಇದೆ ಇಲ್ಲಿ. ವೀಕ್ ಡೇಸಲ್ಲೂ ಕೂಡ ಕಂಪ್ಲೀಟ್ ರಶ್ ಆಗಿದೆ. ಸೊ ಇಲ್ಲಿ ನೋಡಿದ್ರೆ ಡಬಲ್ ಡೆಕ್ಕರ್
ಬಸ್ ಒಂದಿದೆ, ಇದೊಂಥರ ಸಖತ್ತಾಗಿದೆ. ಇಲ್ಲಿದೆ ನೋಡಿ, ಇದು ನೋಡಿ ಹಳೇ ಕಾಲದ ಬುಲ್ಡೋಸರು, ಸ್ಟೀಮ್ ಇಂಜಿನ್ ಬುಲ್ಡೋಸರ್ ನೋಡಿದ್ರಲ್ಲ. ಜಾನ್ ಫ್ಲವರ್ ಆ್ಯಂಡ್ ಕೋ ಲೀಡ್ಸ್ ಲಿಮಿಟೆಡ್ ಲೀಡ್ಸ್ ಅಂತಲೇ ಇದೆ. ಆಮೇಲೆ ಇದು ಡಬಲ್ ಡೆಕ್ಕರ್ ಬಸ್ಸು. ಸೊ ಇದು ಮುಂಚೆ ಎಲ್ಲ ಮೈಸೂರಲ್ಲಿ ಓಡಾಡ್ತಿದ್ದು. ಮುಂಚೆ ಅಂದರೆ ಏನಿಲ್ಲ, ಇದೇ ಒಂದು 5-10 ವರ್ಷದ ಹಿಂದೆ, 5 ವರ್ಷ ಆಗ್ತದೆ ಬ್ಯಾನ್ ಮಾಡಿ. ಸೊ ಅಲ್ಲಿ ತನಕನೂ ಇದೆಲ್ಲ ಓಡಾಡ್ತಾಯಿತ್ತು ನಮ್ಮ ಬೆಂಗಳೂರಲ್ಲಿ, ಶಿವಮೊಗ್ಗ, ಮೈಸೂರಲ್ಲಿ. ಸೊ ಇದು ನೋಡಿ, ಇದು ಒಳ್ಳೆ ಸಖತ್ತಾಗಿದೆ. ಇದು ಹೇಗಿದೆ ನೋಡಿದ್ರಲ್ಲ, ಸ್ಟೀಮ್ ಇಂಜಿನ್ದು ಬುಲ್ಡೋಸರು ಸೂಪರಾಗಿದೆ. ಅಷ್ಟೇ, ಇದ್ರ ಒಳಗಡೆ ಏನಿದೆ ಅಂತ ಅನ್ನೋದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಬೇಕಾದ್ರೆ ಲಿಂಕ್ ಹಾಕಿರ್ತೀನಿ, ನೀವು ನೋಡ್ಬೋದು. ಓಕೆ ಸ್ನೇಹಿತರೆ, ಅಲ್ಲಿಗೆ ಮೈಸೂರಿಗೆ ಹೋಗ್ಬೇಕು ಇವಾಗ ಅರ್ಜೆಂಟಾಗಿ. ಲೆಟ್ಸ್ ಗೋ ಟು ಮೈಸೂರು. ಅಯ್ಯೋ ಪ್ರಾಹಿಬಿಟೆಡ್ ಅಂತ ಇದೆಯಾ? ಓಕೆ ಬಿಡಪ್ಪ, ಹಿಂಗಿಂದನೇ ಹೋಗ್ಬಿಡ್ತೀವಿ ನಾವು. ಸೊ ಅಂತೂ ಇಂತೂ ಮೈಸೂರಿಗೆ ರೀಚ್ ಆಗಿದ್ದೀನಿ. ಇವಾಗ 2:15-3 ನಿಮಿಷ ಇದೆ, ಬಟ್ ರೀಚ್ ಆಗಿದ್ದೀನಿ ಮೈಸೂರು. ಸೊ ಇಲ್ಲಿಂದ ಎಲ್ಲಿಗೆ ಹೋಗ್ತೀನಿ, ಏನು ಮಾಡ್ತೀನಿ ಗೊತ್ತಿಲ್ಲ. ಬನ್ನಿ ನೋಡೋಣ. ಇಲ್ಲೇ ರೂಮ್ ಮಾಡ್ಕೊಂಡು ಮಲ್ಕೊಳ್ಳೋಣ ಅಂತ ಅನ್ನಿಸ್ತಾ ಇದೆ, ಯಾಕೆಂದರೆ ಮಳೆ ನೋಡ್ತಾ ಇದ್ರೆ ಸರಿಯಾಗೇ ಬರೋಂಗಿದೆ. ಎಂಟ್ರೆನ್ಸಲ್ಲೇ ಹೆಂಗೆ ನಿಂತ್ಕೊಂಡು ನೋಡ್ರಿ, ಫೋಟೋ ತಕ್ಕೊಂತಾರೆ ಹೆಲ್ಮೆಟ್ ಹಾಕ್ಕೊಂಡಿಲ್ಲ ಅಂದರೆ. ಸೊ ಅಂತೂ ಇಂತೂ ರೂಮ್ ಚೆಕ್ ಇನ್ ಆಗಿದ್ದೀನಿ. ಇಲ್ಲಿ ನೋಡಿ ಸಖತ್ತಾಗಿದೆ ಔಟ್ಲುಕ್ಕು. ಸೊ ರೂಮ್ ಹೆಂಗಿದೆ ಅಂತಂದರೆ ತುಂಬ ಬೇಸಿಕ್ ಆಗಿದೆ, ಸಾಕು ನಾನು ಒಬ್ಬನಿಗೆ ಮಲ್ಕೊಳಕ್ಕೆ. ಇನ್ನೇನು ಬೇಕು ಇವತ್ತು ಏನಿಲ್ಲ, ಇವತ್ತು ಕಂಪ್ಲೀಟ್ ಮೈಸೂರನ್ನ ಎಕ್ಸ್ಪ್ಲೋರ್ ಮಾಡ್ತೀನಿ. ಒಳ್ಳೊಳ್ಳೆ ಊಟ ಮಾಡ್ತೀನಿ, ಆರಾಮಾಗಿ ಪಾರ್ಟಿ ಮಾಡ್ಕೊಂಡು ಆರಾಮಾಗಿ ಇಲ್ಲಿ ಮಲ್ಕೊಳ್ತೀನಿ. ನಾಳೆಯಿಂದ ನಂದು ರೈಡ್ ಸ್ಟಾರ್ಟ್ ಆಗುತ್ತೆ. Wait a minute, get it how you live it. 10 toes.